ಈ ಭೂಮಿ ತಗೊಂಡ್ಮೇಲೆ ನೀರ್ ಮಾಡಕಂತೇಳಿ ಒಂದು 15 ಲಕ್ಷ ಖರ್ಚಾಯ್ತು ಬೋರ್ಗಳಿಗೆ. ಕೊನೆಗೆ ಒಂದು 2 ಇಂಚ್ ನೀರು ಸಿಕ್ತು ಲಾಸ್ಟ್ ಬೋರಲ್ಲಿ. ಆ 2 ಇಂಚ್ ನೀರು ನಂಬ್ಕೊಂಡು ಬೆಳೆನೂ ಬೆಳೆದ್ವಿ. ಕ್ಯಾಪ್ಸಿಕಮ್ ನೋಡಿ ಈ ತರ ಇದೆ. ಸರಿ ಅಂದ್ಬಿಟ್ಟು ನೀರು ಬರುತ್ತಲ್ಲ ಅಂದ್ಬಿಟ್ಟು ಒಂದು ಕೃಷಿ ಹೊಂಡ ಕೂಡ ಒರೆಸಿದ್ವಿ, ಒಂದು 3 ಲಕ್ಷ ಖರ್ಚು ಮಾಡ್ಬಿಟ್ಟು. ಕೊನೆಗೆ ಆ ಕೃಷಿ ಹೊಂಡಕ್ಕೆ ನೀರ್ ಬಿಡಕ್ಕೆ ನೀರ್ ಬರ್ದೇ ಆಗೋಯ್ತು ನಮ್ಮ ಊರಲ್ಲಿ. ಬರೀ ಒಂದು 5 ಇಂದ 10 ನಿಮಿಷ ಬಂದು ನಿಂತೋಗ್ತೈತೆ. ಇದು ರೈತರ ಜೀವನ. ಈಗ ತೋಟ ತುಂಬಾ ಬೆಳೆ ಇದೆ, ಬಟ್ ಈ ಬೆಳೆಗೆ ನೀರ್ ಬಿಡಕ್ಕೆ ನೀರಿಲ್ಲ. ಏನ್ ಮಾಡೋಣ? ಇದು ರಿಯಲ್ ಫ್ಯಾಕ್ಟ್. ರೈತರ ಜೀವನ ಹಿಂಗಿರುತ್ತೆ. ಯಾಕಂತಂದ್ರೆ ಇವಾಗ ಯಾಕೆ ಹೇಳ್ಬೇಕು ಅನ್ಸ್ತಂದ್ರೆ, ನಿಮ್ಗೆ ಖುಷಿ ವಿಚಾರ ಹೇಳೋದಲ್ಲ, ಈ ತರ ಇರುತ್ತೆ ಅಂತ ತೋರ್ಸ್ಬೇಕಂತ ಹೇಳಿ ಅಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು. ನಿಮ್ಗೆ ನೋವು ಮಾಡ್ಬೇಕು ಅನ್ನೋ ಉದ್ದೇಶ ನನಗಿಲ್ಲ, ಬಟ್ ರಿಯಲ್ ಫ್ಯಾಕ್ಟ್ ಹೇಳ್ತಾ ಇದೀನಿ. ಈ ತರ ಇರುತ್ತೆ. ನೀರ್ ಮಾಡೋದು ತುಂಬಾ ಕಷ್ಟ. ನೀರ್ ಮಾಡಿದ್ಮೇಲೆ ಬೆಳೆ ಮಾಡೋದು ಕಷ್ಟ. ಬೆಳೆ ಮಾಡಿದ್ಮೇಲೆ ಅದನ್ನ ಮೇಂಟೈನ್ ಮಾಡೋದು ಕಷ್ಟ. ತುಂಬಾ ಇರುತ್ತೆ ಬಿಡಿ. ಇಷ್ಟು ಮೇಂಟೈನ್ ಮಾಡಿ ಮಾರ್ಕೆಟ್ ಕತ್ಕೊಂಡು ಹೋಗಿ ರೇಟ್ ಸಿಕ್ಕದ ರೈತ ಗೆಟನ್ನು, ಇಲ್ಲಾಂದ್ರೆ ಪಲ್ಟಿ. ಏನ್ ಮಾಡೋಣ? ಎಲ್ಲ ಹಣೆ ಬರ. ಅದ್ರ ಮೀರಿ ನಾವೇನು ಮಾಡಕ್ಕಾಗಲ್ಲ.